नेशन में मैं हूं आबिद हुसैन शेख। एमबी पाटिल अपनी जबान पर काबू रखे वरना अंजाम बुरा होगा। मंत्री गोविंद कारजोल। कुछ दिन से हाली जल संसाधन मंत्री गोविंद कारजोल पर पूर्व जल संसाधन मंत्री एमबी पाटिल ने अपनी प्रतिक्रिया दी थी। इनके बयान पर गोविंद कारजोल ने कहा कि क्या एमबी पाटिल आज़ादी के बाद के समग्र बीजापुर जिले के पहले जल संसाधन मंत्री बने हैं तो क्यों इतना घमंडी होकर इतरा रहे हैं। मैं एक आम आदमी से विधानसभा को पहुंचा हूं, ये बात उन्हें हजम नहीं हो पा रही है। मैं तो एक आम आदमी हूं और आखिर तक आम आदमी ही रहूंगा। लेकिन एमबी पाटिल को ज्ञान और विश्व मानव का पंडित बताते हुए आप में और मुझ में बड़ा अंतर है। इस तरह अपना आक्रोश जताया कारजोल ने। ನಾನು ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಬಹಳ ವೀರಾವೇಶದಿಂದ ಗೋವಿಂದ ಕಾರಜೋಳ ಒಬ್ಬ ಮೂರ್ಖ, ಅವನೊಬ್ಬ ನಾಲಾಯಕ, ಜಲಸಂಪನ್ಮೂಲ ಸಚಿವರಾಗಲಿಕ್ಕೆ ಅಯೋಗ್ಯ, ಅವನಿಗೆ ತಳಬುಡ ಗೊತ್ತಿಲ್ಲ. ತಳಬುಡ ಗೊತ್ತಿದ್ದಂಥ ನಾಯಕರೇ ದಯವಿಟ್ಟು ಹೇಳಿ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಆ ಹಕ್ಕನ್ನು ಮೊಟಕುಗೊಳಿಸಬಾರ್ದು ಅಂಥೇಳಿ ನಮ್ಮ ಸರ್ಕಾರ ಅವರಿಗೆ ಯಾವುದೇ ತೊಂದರೆಯನ್ನು ಕೊಟ್ಟಿಲ್ಲ. ನಿನ್ನೆ ದಿನ ನನಗೆ ಬಹಳ ಆತಂಕ ಆಯಿತು. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಪ್ರತಿಪಕ್ಷದ ನಾಯಕರು, ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ತೀವ್ರ ಜ್ವರ ಕಾಣಿಸಿದ್ರಿಂದ ವಾಪಸ್ಸಾದರು ಅಂಥೇಳಿ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇದು ಅವರು ಆರೋಗ್ಯದ ಕಡೆ ಗಮನ ಕೊಡಬೇಕು, ರೆಸ್ಟ್ ತಗೋಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತೀನಿ. ಅಣ್ಣಾಮಲೈ ಪಾಪ ಇಲ್ಲಿ ಪೊಲೀಸ್ ಆಫೀಸರಾಗಿದ್ದರು, ರಾಜೀನಾಮೆ ಕೊಟ್ಟು ಹೋಗಿ ಅಲ್ಲಿ ಪಾರ್ಟಿ ಅಧ್ಯಕ್ಷರಾಗಿದ್ದರು. ಅವರು ಸರ್ಕಾರದಲ್ಲಿಲ್ಲ, ಅವರು ಚುನಾಯಿತ ಪ್ರತಿನಿಧಿ ಅಲ್ಲ, ಅವರು ವಿಧಾನಸಭೆ ಒಳಗಡೆ ಹೋಗಿಲ್ಲ, ಸರ್ಕಾರದ ಒಳಗಡೆ ಕಾಲು ಇಟ್ಟಿಲ್ಲ. ಅವರು ಒಬ್ಬ ಪಾರ್ಟಿ ಅಧ್ಯಕ್ಷ, ಊರ ಹೊರಗಡೆ ಇರ್ತಕ್ಕಂಥವ್ರು, ಊರ ಒಳಗಡೆನೆ ಹೋಗಿಲ್ಲ. ಅವರು ಕಾಂಗ್ರೆಸ್ನವರು DMK ಪಕ್ಷದ ಜೊತೆಯಲ್ಲಿ ಸೇರಿ ಸರ್ಕಾರ ರಚನೆ ಮಾಡಿದಾರ, ಮಿತ್ರ ಪಕ್ಷ ಸರ್ಕಾರದಲ್ಲಿ ಭಾಗಿಯಿದ್ದಾರೆ. ನಾನು ಸಿದ್ದರಾಮಣ್ಣ ಅವ್ರಿಗೆ ವಿನಂತಿ ಮಾಡ್ತೀನಿ, ನಿಮ್ಮ ಪಕ್ಷದ 18 ಜನ ಶಾಸಕರಿಗೆ, ಮಂತ್ರಿಗಳಿಗೆ ಹೇಳಿ ಈ ಯೋಜನೆಗೆ ಅಡ್ಡಿ ಮಾಡಬೇಡಿ. ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸನ್ನು ವಾಪಸ್ ತಗೊಳ್ಳಕ್ಕೆ ಹೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡಿ. DMKದವ್ರಿಗೆ ಸಪೋರ್ಟ್ ಮಾಡಿ ಸರ್ಕಾರ ಮಾಡಿರಲ್ಲ, DMK ಜೊತೆಯಲ್ಲಿ ಕೂಡಿ ಇಲೆಕ್ಷನ್ ಮಾಡಿದ್ರಲ್ಲ, ದಯವಿಟ್ಟು ಅವ್ರಿಗೆ ಹೇಳಿದ್ರೆ ಒಂದು ನಾಡಿನ ಜನತೆಗೆ ನೀವು ಉಪಕಾರ ಮಾಡಿದ್ರಿ ಅಂತ ನಾನು ತಿಳ್ಕೊತೇನೆ. ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. ಗೋವಿಂದ ಕಾರಜೋಳ ಜಲಸಂಪನ್ಮೂಲ ಸಚಿವರಾಗಲಿಕ್ಕೆ ಅಯೋಗ್ಯ, ಅವನೊಬ್ಬ ಮೂರ್ಖ, ಅವನೊಬ್ಬ ನಾಲಾಯಕ, ಅವನು ಕೂಡಲೇ ಕಿತ್ತೊಗಿಬೇಕು, ಕೈ ಬಿಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನಾನು ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ವಿಧಾನಸೌಧದ ಕಟ್ಟಿಯನ್ನು ಮೆಟ್ಟಲುಗಳನ್ನು ಏರಿದಂಥವನು. ನನ್ನ ಸಾಮಾನ್ಯರಲ್ಲೇ ಅತಿ ಸಾಮಾನ್ಯ. ಎಂ.ಬಿ. ಪಾಟೀಲ್ ಸಾಹೇಬ್ರ ನಿಮಗೆ ನಾನು ಹೋಲಿಕೆ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ನೀವು ಅಪಾರವಾದಂಥ ಜ್ಞಾನ ಮತ್ತು ಪಾಂಡಿತ್ಯ ಇರತಕ್ಕಂಥವರು, ನೀವು ವಿಶ್ವಮಾನವರು, ವಿಶ್ವರೂಪಿ. ನೀವು ಅಷ್ಟೇ ಅಲ್ಲದೆ ಬ್ರಹ್ಮಾಂಡ ಜ್ಞಾನವನ್ನು ಸಂಪಾದನೆ ಮಾಡಿದಂಥವ್ರು ನೀವು. ನಿಮಗೆ ನಾನು ಹೋಲಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ತಾವು ಮಾತನಾಡುವಾಗ ನಾಲಿಗೆ ಮೇಲೆ ಹಿಡ್ತಾ ಇರಲಿ. ನಾನು ನಿಮ್ಮ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಮೂಲ ನಿವಾಸಿ. ನಾನು ಅದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥವನು, ಸಣ್ಣ ಗ್ರಾಮದಲ್ಲಿ ಹುಟ್ಟಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಯವನು ನಾನು. ನನ್ನ ಬಗ್ಗೆ ಮಾತಾಡುವಾಗ ನೀವು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅವ್ರಿಗೇನು ಹೊಟ್ಟೆ ಉರಿಯಾಗ್ಯದಂದ್ರೆ, ಅವರು ಒಬ್ಬರೇ ಜಲಸಂಪನ್ಮೂಲ ಸಚಿವರಾಗಿದ್ದರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ. ಗೋವಿಂದ ಕಾರಜೋಳನಂತ ಒಬ್ಬ ಸಾಮಾನ್ಯ ಮನುಷ್ಯ ಆದ್ನಲ್ಲ ಅಂತಕ್ಕಂಥ ಹೊಟ್ಟೆ ಉರಿ ಇದ್ದಂಗೆ ಕಾಣ್ತದೆ ಅವ್ರಿಗೆ. ನಾನು ಕೇಳ್ತೇನೆ ಎಂ.ಬಿ. ಪಾಟೀಲ್ರಿಗೆ,
ಪಾದಯಾತ್ರೆ ಮಾಡಿದ್ರಲ್ಲ 2013 ಜನವರಿ 7ರಿಂದ ಜನವರಿ 14ರವರೆಗೂ ಕಾಂಗ್ರೆಸ್ ನಡಿಗೆ ಕೂಡಲ ಸಂಗಮದ ಕಡೆಗೆ ಅಂತ ಪಾದಯಾತ್ರೆ ಮಾಡಿದ್ರಿ. ಇವತ್ತೇನು ಪಾದಯಾತ್ರೆ ಮಾಡ್ಲಕತ್ತೀರಿ ಮೇಕೆದಾಟಿನಲ್ಲಿ, ಅದೇ ಪಾದಯಾತ್ರೆಯನ್ನು 2013ರಲ್ಲಿ ಮಾಡಿದ್ರಿ. ನಿನ್ನೆ ಕೆಲವು ಪತ್ರಿಕೆಯವರು ಬರೆದಿದ್ದಾರೆ, 14 ಜನವರಿ 2013ರಂದು ಕೂಡಲ ಸಂಗಮದಲ್ಲಿ ಕಾಯಿ ಕಟ್ಟಿ ನಮಗೊಂದು ಅವಕಾಶ ಕೊಡಿ, ಪ್ರತಿ ವರ್ಷ 10,000 ಕೋಟಿ ಖರ್ಚು ಮಾಡಿ 5 ವರ್ಷದಲ್ಲಿ 15 ಲಕ್ಷ ನೀರಾವರಿ ಮಾಡಿಕೊಡ್ತೀವಿ ಅಂತೇಳಿ ಕೂಡಲ ಸಂಗಮನಾಥನ ಸಾಕ್ಷಿಯಾಗಿ ಹೇಳಿದ್ರಲ್ಲ, ಅದರ ಬಗ್ಗೆ ಜನ ಮಾತಾಡ್ಕೊಳ್ತಾ ಇದ್ದಾರೆ. 2018ರಲ್ಲಿ ನಿಮಗೆ ಬುದ್ಧಿನೂ ಕಲಿಸಿದಾರೆ ಜನ. ಯಾಕಂದ್ರೆ 5 ವರ್ಷಗಳ ಕಾಲ ಆಡಳಿತದಲ್ಲಿದ್ದರೆ ಯಾವುದೇ ತೊಂದರೆ ಇರಲಿಲ್ಲ, ರಾಜ್ಯದಲ್ಲಿ ಪ್ರವಾಹ ಇರಲಿಲ್ಲ, ಕರೋನಾ ಇರಲಿಲ್ಲ, ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿತ್ತು. ಯಾಕೆ ಮಾಡಲಿಲ್ಲ? ಪಾದಯಾತ್ರೆ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ನಾನು ಅದನ್ನು ಕೇಳ್ತೇನೆ. ಪಾದಯಾತ್ರೆ ಮಾಡಿರ್ತಕ್ಕಂಥವ್ರು ಮಾಡಿ ಮುಗಿಸ್ಬೇಕಾಗಿತ್ತಲ್ಲ 5 ವರ್ಷದಲ್ಲಿ. ನೀವು ಮಾಡಿದ್ದೇನು? ನೀವು ಮಾಡಿದ ಸತ್ಯ ಹೇಳಿದ ಕೂಡಲೇ ನಿಮಗೆ ಹೊಟ್ಟೆವರಿ ಪ್ರಾರಂಭ ಆಗ್ತದೆ. 5 ವರ್ಷದಲ್ಲಿ ಕೃಷ್ಣಗೆ ನೀವು ಖರ್ಚು ಮಾಡಿರ್ತಕ್ಕಂಥದ್ದು 7,728 ಕೋಟಿ. ಅದರಲ್ಲಿ 3ನೇ ಹಂತದ ಕಾಮಗಾರಿಗಳಿಗೆ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದ ಟ್ರಿಬ್ಯುನಲ್ ನಮಗೆ ಹಂಚಿಕೆ ಆಗಿರ್ತಕ್ಕಂಥ ನೀರು ಆಲ್ಮಟ್ಟಿಯಲ್ಲಿ 130 TMC ನೀರನ್ನು ಹಿಡಿದಿಟ್ಟು 15 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ ರಿಹ್ಯಾಬಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್, ಪುನರ್ವಸತಿ ಮತ್ತು ಪುನರ್ನಿರ್ಮಾಣಕ್ಕಾಗಿ ನೀವು ಮಾಡಿರ್ತಕ್ಕಂಥ ಖರ್ಚಷ್ಟು 2,637 ಕೋಟಿ. ಇನ್ನೊಮ್ಮೆ ಹೇಳ್ತೀನಿ, 2,637 ಕೋಟಿ 5 ವರ್ಷದಲ್ಲಿ. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಲ್ಲ. ನೀವು ಬಹಳ ವೀರಾವೇಶದಿಂದ ಗೋವಿಂದ ಕಾರಜೋಳ ಒಬ್ಬ ಮೂರ್ಖ, ಅವನಿಗೆ ತಳಬುಡ ಗೊತ್ತಿಲ್ಲ, ತಳಬುಡ ಗೊತ್ತಿದ್ದಂಥ ನಾಯಕರೇ ದಯವಿಟ್ಟು ಹೇಳಿ. फूड, ग्रोसरी, राव, चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम भीगोस। तुम इस ऐप के बारे में किसी को मत बताना। सुना हमने? किसी को मत बताना। बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और खबरों के लिए देखते रहिए बी न्यूज़ नेशन।